ನಾನು ಸಂತೋಷ್, ಶಾಂತಲಾ ವಿದ್ಯಾಪೀಠ ಶಾಲೆಯ ಕಾರ್ಯದರ್ಶಿ. ಇವತ್ತು ನಮ್ಮ ಶಾಲೆಯಲ್ಲಿ ಇನ್ವೆಸ್ಟರ್ ಸೆರೆಮನಿ ಅಂತ ಮಾಡ್ತಾಯಿದ್ದೀವಿ. ಅಂದರೆ ಅದು ದ ಹೆಡ್ ಬಾಯ್ ಆ್ಯಂಡ್ ಹೆಡ್ ಗರ್ಲ್ ಅಂತ ವಿ ಆರ್ ಸೆಲೆಕ್ಟಿಂಗ್. ಇವತ್ತು ಅವ್ರನ್ನ ಇದು ಮಾಡ್ತೀವಿ. ಯಾಕಂದರೆ ವರ್ಷ ಪೂರ್ತಿ ಆ ಮಕ್ಕಳು ಒಂದು ಅವೇರ್ನೆಸ್ ಇರ್ಬೋದು, ನಮ್ಮ ಶಾಲೆಯ ಡಿಸಿಪ್ಲಿನ್ ಬಗ್ಗೆ ಅವ್ರಿಗೇನು ತಿಳ್ಕೊಂಡಿರ್ತಾರೆ, ನಾವೇನು ಕಲಿಸ್ಬೋದು, ಮಕ್ಕಳಲ್ಲಿ ಯಾವ ಥರ ಡಿಸಿಪ್ಲಿನ್ ತರ್ಬೋದು ಅನ್ನೋದನ್ನು ಒಂದು ದ ಲೀಡರ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತೀವಿ. ಅವ್ರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬೆಳಿಬೇಕು, ಮಕ್ಕಳಿಂದ ಈಗಲಿಂದನೇ ಆ ಕ್ವಾಲಿಟಿ ಬೆಳಿಬೇಕು ಅಂತ ನಾವೇನು ಮಾಡ್ತೀವಿ, ಒಂದು ಎಲೆಕ್ಷನ್ ಪ್ರೋಸೆಸ್ ಮಾಡ್ತೀವಿ. ಆ್ಯಸ್ ಪರ್ ಈಗ ಎಲೆಕ್ಷನ್ ಯಾವ ಥರ ನಡೆಯುತ್ತೆ ಅದೇ ಥರ ಮಾಡ್ತೀವಿ. ಆ್ಯಸ್ ಪರ್ ಈಗ ಎಲೆಕ್ಷನ್ ಯಾವ ಥರ ನಡೆಯುತ್ತೆ ಅದೇ ಥರ ಮಕ್ಕಳು ವೋಟಿಂಗ್ ಅವೇರ್ನೆಸ್ ಇದು ಮಾಡಬೇಕು. ಇವನ್ LKG ಮಕ್ಕಳಿಂದ ಇದು ವೋಟಿಂಗ್ ನಡೆಯುತ್ತೆ. ಇಲ್ಲಿ ಹೆಂಗೆ ಬ್ಯಾಲೆಟ್ ಬಾಕ್ಸಸ್ ಇರುತ್ತೆ, ಮಕ್ಕಳು ಬರ್ತಾರೆ, ಅವ್ರದ್ದು ನೇಮ್ಸ್ ಇದು ಮಾಡ್ತಾರೆ, ಮಾರ್ಕಿಂಗ್ಸ್ ಆಗುತ್ತೆ, ವೋಟಿಂಗ್ ನಡೆಯುತ್ತೆ. ಅಲ್ಲಿ ಟೀಚರ್ಸ್ ಮತ್ತು ಮಕ್ಕಳು ಇಬ್ಬರೂ ಸೇರಿ ಸೆಲೆಕ್ಟ್ ಮಾಡಿರ್ತೀವಿ. ಇದನ್ನು ದ ಹೆಡ್ ಬಾಯ್ ಆ್ಯಂಡ್ ಹೆಡ್ ಗರ್ಲ್ ಅಂತ ಅಂದ್ಬಿಟ್ಟು ಅದೇ ಥರ 4 ಗ್ರೂಪ್ ಮಾಡ್ತೀವಿ. ಹೌಸಸ್ ಗ್ರೀನ್, ರೆಡ್, ಆರೆಂಜ್ ಆ್ಯಂಡ್ ಯೆಲ್ಲೋ ಅಂದ್ಬಿಟ್ಟು 4 ಗ್ರೂಪ್ ಮಾಡಿರ್ತೀವಿ. ಆ ಗ್ರೂಪ್ದು ಕೆಲಸ ಏನು ಅಂತಂದರೆ, ಒಂದು ಅವರು ಡಿಸಿಪ್ಲಿನ್ ಕಲಿಯೋಂಥದ್ದಿರ್ಬೋದು, ಈವನ್ ಇಲ್ಲಿದಾಗಿರ್ಬೋದು, ಸ್ಕೂಲ್ ಒಳಗಡೆ ಸ್ಕೂಲ್ ಹೊರಗಡೆ, ಪ್ರಿಮೈಸಸ್, ಇನ್ಸೈಡ್ ದ ಪ್ರಿಮೈಸಸ್, ಔಟ್ಸೈಡ್ ದ ಪ್ರಿಮೈಸಸ್. ಒಂದು ಡಿಸಿಪ್ಲಿನ್, ಎರಡನೇದು ಅವೇರ್ನೆಸ್ ಪ್ರೋಗ್ರಾಮ್ಸ್. ಯಾಕಂದರೆ ಸುಮಾರು ಅವೇರ್ನೆಸ್ ಬೇಕು ಮಕ್ಕಳಿಗೆ. ಈಗ ಗಿಡ ಇದರಲ್ಲಿರ್ಬೋದು, ಪ್ಲಾಸ್ಟಿಕ್ ಇದರಲ್ಲಿರ್ಬೋದು. ಇವಾಗ ನಾವು ಅದನ್ನೇ ಟ್ರಾಫಿಕ್ ಟೀಮ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ನೆಕ್ಸ್ಟಿಂದ ಈಗ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಮಕ್ಕಳಿಗೆ ಅವೇರ್ನೆಸ್ ಕೊಡೋದು, ಡ್ರಗ್ಸ್ ಅವೇರ್ನೆಸ್ ಕೂಡ ಅಂತ ಇದೆ. ಯಾಕಂದರೆ ಡ್ರಗ್ಸ್ಗೆ ಇವಾಗ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಸೊ ಈ ಗ್ರೂಪಿಂದ ವಿ ಆರ್ ಕ್ರಿಯೇಟಿಂಗ್ ಆಲ್ ಸಚ್ ಥಿಂಗ್ಸ್. ಅದನ್ನು ಆ ಒಂದು ಕಾರ್ಯಕ್ರಮ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅದಕ್ಕೆ ಇವತ್ತಿಂದ ಆ ಒಂದು ಟೀಮ್ಗಳು ಅವರವರ ಒಂದು ಗ್ರೂಪಲ್ಲಿ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ನಾವು ಯಾವ ಥರ ಮಾತಾಡಬೇಕು, ಡಿಸಿಪ್ಲಿನ್ ಆಗಲಿ, ಒಂದು ರೆಸ್ಪೆಕ್ಟ್ ಕೊಡೋದಾಗಲಿ, ಆ ಒಂದು ಇದನ್ನು ಇವತ್ತಿಂದ ಶುರುವಾಗ್ತದೆ. ಈಗ ಶಾಂತಲಾ ವಿದ್ಯಾಪೀಠ, ನಾನು ನನ್ನ ಮಕ್ಕಳನ್ನ ಫಸ್ಟ್ ಸ್ಕೂಲ್ಗೆ ಸೇರಿಸ್ಬೇಕಾದ್ರೆ ಆಲ್ಮೋಸ್ಟ್ ಅದು ಎಲ್ಲ ಸ್ಕೂಲ್ಗಳನ್ನು ವಿಚಾರಿಸಿದೆ. ಬಟ್ ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಈ ಸಂಸ್ಕೃತಕ್ಕೆ ಅಥವಾ ನಮ್ಮ ಸಂಸ್ಕಾರಕ್ಕೆ ಬೆಲೆ ಕೊಡುವಂತಹ ಸ್ಕೂಲ್ಗಳಲ್ಲಿ ಈ ಸರೌಂಡಿಂಗ್ ಇರ್ತದೆ ಇದೊಂದೇ. ಅದು ಬಿಟ್ಟರೆ ಗುರುಕುಲ, ಇನ್ನು ಈ ಕಡೆ ಎಲ್ಲ ಕ್ರಿಶ್ಚಿಯಾನಿಟಿ, ಈ ಸ್ಕೂಲ್ಗಳು ಜಾಸ್ತಿ ಇದೆ. ಬಟ್ ನಮ್ಮ ಸಂಸ್ಕೃತಿಗೆ ಹೆಚ್ಚು ಬೆಲೆ ಕೊಡೋದು. ಮತ್ತು ICSE ಸಿಲೆಬಸ್, ಈಗ ಸ್ಟೇಟು ನಮ್ಮೆಲ್ಲ ಓದ್ಬೇಕಾದ್ರೆ ಸ್ಟೇಟ್ ಓದ್ತಾ ಇದ್ರು, ಅದಾದಮೇಲೆ CBSE ಮುಗೀತು. ಈಗ ನೆಕ್ಸ್ಟ್ ಇದೆ ಕಾಂಪಿಟೇಷನ್ ಬಂದು ICSE, ನೆಕ್ಸ್ಟ್ ಆ ಥರ ಇದೆ. ಆ ಕಾರಣಕ್ಕೋಸ್ಕರ ಈ ಸ್ಕೂಲ್ನ ನಾನು ಚೂಸ್ ಮಾಡಿ ನನ್ನ ಮಗಳನ್ನ ಈ ಸ್ಕೂಲ್ಗೆ ಸೇರಿಸ್ದೆ. ಬಟ್ ಮಗು ಕೂಡ ಚೆನ್ನಾಗಿ ಕಲಿತಾ ಇದೆ, ಮತ್ತು ಮಗುಗೆ ಸಂಸ್ಕಾರನ ಹೇಳ್ಕೊಡ್ತಿದ್ದಾರೆ. ಮಕ್ಕಳಿಗೆ ಅದು ಮುಖ್ಯ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತೆಲ್ಲ ಮಕ್ಕಳುಗಳು ಹೋಗ್ತಾರೆ, ರ್ಯಾಂಕ್ ಬರ್ತಾರೆ. ಬಟ್ ಮನೆಯಲ್ಲಿ ತಂದೆ ತಾಯಿಗಳಿಗೆ ಮತ್ತು ಸಮಾಜದಲ್ಲಿ ಗುರುಗಳಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋ ಕಲಿಸ್ಕೊಡುವಂತಹ ಶಾಲೆಗಳು ತುಂಬ ಕಡಿಮೆ. ಅದರಲ್ಲಿ ಈ ಶಾಲೆ ಅದು ಒಂದು ಕೈ ಮೇಲಿರೋದಕ್ಕೋಸ್ಕರ ಈ ಶಾಲೆಗೆ ನಮ್ಮ ಮಗುನ ಸೇರಿಸಿದ್ವಿ. ಅದು ನನಗೆ ಫಸ್ಟು ಇನ್ವೈಟ್ ಮಾಡೋದು, ಬಟ್ ನನಗೆ ಪ್ರೆಷರ್ ಆಲ್ರೆಡಿ ವರ್ಕಿಂಗ್ ಇದೆ, ಹೋಗಬೇಕಾಗಿತ್ತು. ಬಟ್ ಆದರೂ ಕೂಡ ಬಂದೆ. ನನಗೆ ಫಸ್ಟ್ ಈ ಮಕ್ಕಳದ್ದು ಇಷ್ಟ ಆಗಿದ್ದು, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಇವರೇನು ಮಕ್ಕಳದ್ದು ಲೀಡರ್ಶಿಪ್ನ ಚೇಂಜ್ ಮಾಡ್ತಾರಲ್ಲ. ನಾರ್ಮಲಾಗಿ ಲೀಡರ್ಶಿಪ್ ಚೇಂಜ್ ಮಾಡಿದಾಗ ಏನೋ ಒಂದು ಆಗಿರುತ್ತೆ. ಬಟ್ ಈ ಮಕ್ಕಳು ಹಿಂದೆ ಇದ್ದಂತಹ ಏನು ಲೀಡರ್ಸ್ ಅವರಿಂದ ಹೊಸಬರಿಗೆ ಜ್ಯೋತಿ ಮುಖಾಂತರ ಕೊಡ್ತಾರೆ. ಜ್ಯೋತಿ ನಮ್ಮ ಹಿಂದೂ ಸಂಸ್ಕೃತಿಯ ಆ ಟೈಮ್ಗಳು ಇಲ್ಲೇ ತೋರಿಸ್ಬಿಡುತ್ತೆ ಅವರ ಆ್ಯಕ್ಟಿವಿಟೀಸ್ಗಳು. ಮತ್ತು ಈಗ ಒಂದು 2 ಡ್ಯಾನ್ಸ್ ಪ್ರೋಗ್ರಾಮನ್ನು ಮಾಡೋದು, ಅದು ಕೂಡ ಅಷ್ಟೇ ಮಕ್ಕಳಿಗೆ ಕಲ್ಚರಾಗಿ ಮತ್ತು ಪರಿಸರಕ್ಕೆ ಹಾನಿ ಆಗುವಂಥದ್ದು, ಮರಗಳನ್ನ ಬಿಡೋದು ಏನಾಗುತ್ತೆ ಇದ್ರ ಮೇಲೆ ನಡೀತದೆ. ಇದು ಮಕ್ಕಳಿಗೆ ನಾವು ಕೊಡಬೇಕಾಗಿರೋ ಶಿಕ್ಷಣ ಇದು. ಪುಸ್ತಕದಲ್ಲಿ ಎಲ್ಲರೂ ಕೂಡ ಓದ್ತಾರೆ, ಬರೀತಾರೆ. ಬಟ್ ಸಮಾಜದಲ್ಲಿ ನಾವು ಹೇಗೆ ಉಳಿಸಿದ್ರೆ ಮುಂದೆ ನಮ್ಮ ಸಮಾಜ, ನಮ್ಮ ಮುಂದಿನ ಪೀಳಿಗೆಗೆ ಅದು ಬೆಳಕಾಗುತ್ತೆ ಅನ್ನೋದಕ್ಕೆ ಈ ಥರ ಕಾರ್ಯಕ್ರಮ ಅವಶ್ಯಕ. ಎಲ್ಲ ಶಾಲೆಗಳು ಕೂಡ ಮಾಡಲಿ ಅಂತೇಳಿ